ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ನಮ್ಮ ಮನೇಲಿ ನಾನು ಮಾಡ್ತಾ ಇರೋದು ಚಿಕನ್ ಬಿರಿಯಾನಿ. ಇದು ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ. ಯಾವ ಥರ ಇದೆ, ನಿಮಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಮರಿಬೇಡಿ. ಇದನ್ನು ನೋಡೋಣ ಬನ್ನಿ ಯಾವ ಥರ ಅಂತ. ನೋಡಿ, ಇಲ್ಲಿ ನಾನು ಚಿಕನ್ನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ತೊಳೆದ್ಕೊಂಡಿದ್ದೀನಿ ನೀಟಾಗಿ. ತೊಳೆದಿಟ್ಟಿರೋದ್ರಲ್ಲಿ ಈಗ ಮ್ಯಾಗ್ನೇಷನ್ ಮಾಡಬೇಕು, ಅಂದರೆ ಕಲಸಿಡಬೇಕು. ಸಾರಿ, ಏನಾದ್ರು ಉಚ್ಚಾರಣೆ ತಪ್ಪಾದರೆ. ಕಲಸಿಡಬೇಕಾದ್ರೆ ನಾನು ಮೊದಲಿಗೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ಉಪ್ಪು ಸ್ವಲ್ಪನೇ ಹಾಕೋಣ. ಆಮೇಲೆ ಬಿರಿಯಾನಿಯಲ್ಲಿ ಕರೆಕ್ಟಾಗಿ ಹಾಕ್ಕೊತೀನಿ. ಈಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಉಪ್ಪು. ಸ್ವಲ್ಪ ಖಾರದ ಪುಡಿ ಹಾಕಬೇಕು, ಸ್ವಲ್ಪನೇ ಖಾರದ ಪುಡಿ. ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ಇಲ್ಲಿ ಏನು ಚಿಕನ್ ಇದೆ ಇಷ್ಟಕ್ಕೆ ಮಾತ್ರ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಡಿಮ್ ಇರೋದ್ರಿಂದ ಅದು ಸಾಂಬಾರು ಪುಡಿ ಥರ ಕಾಣಿಸುತ್ತೆ. ಅದು ಖಾರದ ಪುಡಿನೇ. ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಬೋದು. ನಾನು ಒಂದೊಂದು ಟೈಮ್ ಒಂದೊಂದು ಥರ ಟೇಸ್ಟ್ ಮಾಡ್ತಿರ್ತೀನಲ್ವ, ಸುಮಾರು ಥರ ಬಿರಿಯಾನಿ ಮಾಡ್ತಾಯಿರ್ತೀನಿ. ಈಗ ನಾನು ಮೊಸರು ಹಾಕಿಲ್ಲ, ನಿಂಬೆಹಣ್ಣು ಹಾಕಿ ಕಲಸಿಡ್ತಾ ಇದ್ದೀನಿ. ಇದು ಒಂದು ಅರ್ಧ ಗಂಟೆ ನಾನು ಕಲಸಿಟ್ಬಿಡ್ತೀನಿ. ಚೆನ್ನಾಗಿ ನೆನ್ಕೊಂಡಷ್ಟು ಬಿರಿಯಾನಿಯಲ್ಲಿ ಪೀಸು ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ. ನಾರು ಬರಲ್ಲ, ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ತೀನಿ. ಕಲಸಿ ಇದು ಒಂದು ಅರ್ಧ ಗಂಟೆ ಸೈಡ್ಗೆ ಎತ್ತಿಟ್ಟಿರ್ತೀನಿ ನಾನು. ಹಾಗೇನೂ ಮಾಡ್ಕೋಬೋದು, ಹಾಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಸ್ಟೈಲ್ ಅಲ್ವ, ಹಂಗೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಪುದೀನ ಸೊಪ್ಪು, ಟೊಮೊಟೊ, ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ 1.5 ಅಷ್ಟು ಚಿಕನ್ ಇದೆ. ನಾನಿಲ್ಲಿ ಒಂದು 3 ಟೊಮೊಟೊ 3ರಿಂದ 4 ಹಸಿಮೆಣ್ಸಿನ್ಕಾಯಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಖಾರದ ಪುಡಿ ಕಮ್ಮಿನೇ ಹಾಕೋದು, ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಇಲ್ಲಿ ಒಂದು 5ರಿಂದ 6 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ. ಈಗ ಚಕ್ಕೆ, ಸೋಂಪು, ಪಲಾವ್ ಎಲೆ, ಏಲಕ್ಕಿ ಒಂದು 3, ಅನಾನಸು ಮತ್ತು ಕಲ್ಲು ಅಂತಾರಲ್ಲ ಅದು, ಇಷ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ನೋಡಿ, ಪಾತ್ರೆ ಇಟ್ಟು ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಬಿರಿಯಾನಿ ಐಟಮ್ ಎಲ್ಲ ಹಾಕ್ತಾಯಿದ್ದೀನಿ. ಈಗ ಇಷ್ಟು ಹಾಕಿಬಿಟ್ಟು ಇದೊಂದು ಸ್ವಲ್ಪ ಫ್ರೈ ಆಗಿತ್ತು ಅಷ್ಟೇ. ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಉದ್ದನೇ ಕಟ್ ಮಾಡ್ಕೊಂಡಿದ್ದೀನಿ. ಬಿರಿಯಾನಿಗೆ ಆಲ್ಮೋಸ್ಟ್ ಉದ್ದನೇ ಕಟ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ. ಇದೇನು ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಅವ್ರವ್ರ ಇಷ್ಟ. ನಾನಿಲ್ಲಿ ಹಾಕ್ತಾಯಿದ್ದೀನಿ ಇವತ್ತು ಇದೆ ಅಂತ. ಇಲ್ಲಾದರೂ ತಲೆ ಕೆಡಿಸ್ಕೊಳ್ಳಲ್ಲ ನಾನೇನು, ಮನೇಲಿ ಇದ್ದರೆ ಅಷ್ಟೇ ಹಾಕ್ತಾಯಿರ್ತೀನಿ. ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಪುದೀನ ಸೊಪ್ಪು ರುಬ್ಬಕ್ಕೂ ಎತ್ತಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಪುದೀನ ಸೊಪ್ಪು. ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಅಂತೂ ಫುಲ್ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆದರೆ ಬಿರಿಯಾನಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಕಸ್ತೂರಿ ಮೆಥಿ ಹಾಕಿದ್ದೀನಿ, ಸ್ವಲ್ಪ ಚೆನ್ನಾಗಿರುತ್ತೆ. ಕಸ್ತೂರಿ ಮೆಥಿ ಹಾಕಲೇಬೇಕು. ನೋಡಿ, ಶುಂಠಿ ಬೆಳ್ಳುಳ್ಳಿ ನಾನು ಈಗಷ್ಟೇ ರುಬ್ಕೊಂಡಿರೋದು, ಯಾವುದೂ ರೆಡಿ ಹಾಕಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಆಗಿದ ತಕ್ಷಣ ನಾನಿಲ್ಲಿ ಟೊಮೊಟೊನೂ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನು ಸೇರಿಸೋಣ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಕಲರ್ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈ ಥರ ಸ್ಟೈಲಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 4 ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಅದು ಸಹ ಹಾಕಿದ್ದೀನಿ. ಈಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಗ್ಗರಣೆ ಮಾಡ್ತಾಯಿದ್ರೇ ಸ್ಮೆಲ್ ಗಮ್ ಅನ್ನುತ್ತೆ, ತುಂಬ ಚೆನ್ನಾಗಿದೆ. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಆಗಲೇ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದು ಸಹ ಹಾಕಿದ್ದೀನಿ. ನೋಡಿ, ಈಗ ಹಾಗೇನೂ ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ಬೋದು, ಆ ಥರನೂ ಮಾಡ್ತೀನಿ. ಇವತ್ತು ನಾನು ಈ ಥರ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ರುಬ್ಬಿಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ಎಷ್ಟು ಬೇಕಷ್ಟು. ಚಿಕನ್ಗೆ ಹಾಕಿದ್ವಲ್ಲ, ನೋಡ್ಕೊಂಡು ಹಾಕೋಬೇಕು ಸ್ವಲ್ಪ ಉಪ್ಪು. ನೋಡಿ, ಚೆನ್ನಾಗಿ ಬೇಯ್ತಾಯಿದೆ. ಕಲರ್ ಚೇಂಜ್ ಆಗಿಬಿಡುತ್ತೆ, ಇನ್ನೂ ಕಲರ್ ಚೇಂಜ್ ಆಗುತ್ತೆ ಇದು. ನೋಡಿ, ಎಷ್ಟು ಚೆನ್ನಾಗಾಯಿತು ಕಲರು. ಈಗ ಆಗಲೇ ಚಿಕನ್ನು ಅರಿಶಿನ, ಉಪ್ಪು, ಖಾರ ಹಾಕಿ
ಕಲಸಿ ಎತ್ತಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಚಿಕನ್ನು. ಅದು ಸಹ ಚೆನ್ನಾಗಿ ಮಿಕ್ಸ್ ಆಗಬೇಕು, ಎಲ್ಲ ಮಸಾಲೆ ಎಲ್ಲ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚಿಕನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ, ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಮಸಾಲೆ ಎಲ್ಲ ಪೀಸಿಗೆ ಚೆನ್ನಾಗಿ ಅಂಟಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಈಗ ಸ್ವಲ್ಪ ಚಿಕನ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಹಾಕೊಂಡಿದ್ದೀನಿ. ಇಲ್ಲೊಂದು ಟೀ ಸ್ಪೂನಷ್ಟು ಆಗಿರುತ್ತೆ ಅಂದಾಜು. ಹಾಗೆ ಸ್ವಲ್ಪ ಗರಂ ಮಸಾಲೆನೂ ಹಾಕ್ಕೊತಾ ಇದ್ದೀನಿ ನಾನು. ಮತ್ತು ಸ್ವಲ್ಪ ಖಾರಕ್ಕೆ ಖಾರದ ಪುಡಿ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ. ಈಗ ಧನಿಯಾ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಧನಿಯಾ ಪುಡಿ ಹಾಕಿ ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದು ಒಂದು 1/4 ಗಂಟೆ ಚೆನ್ನಾಗಿ ಚಿಕನ್ ಫ್ರೈ ಆಗಬೇಕು. ಆಮೇಲೆ ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ಥರ ಅಳತೆ ಮಾಡಿ ಹಾಕಿದ್ದೀನಿ. ಹಾಕ್ಬಿಟ್ಟು ರೈಸ್ ಹಾಕೋದು ಇಲ್ಲಿ ಸ್ಕಿಪ್ ಆಯಿತು ವಿಡಿಯೋ, ಸಾರಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ರೈಸ್ ಎಲ್ಲ ಹಾಕಿದ್ಮೇಲೆ ನೋಡಿ, ಈ ಥರ ಫೈನಲಿ ಈ ಥರ ಬಂದಿದೆ. ತುಂಬ ಚೆನ್ನಾಗಿದೆ ರೈಸ್ ಅಂತೂ. ನಿಜ ಹೀಗೆ ಹೇಳ್ತೀನಿ ಅಂತಂದಲ್ಲ, ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನಿಲ್ಲೊಂದು ಸ್ವಲ್ಪ ತುಪ್ಪನೂ ಹಾಕಿಲ್ಲ, ಮೊಸರು ಹಾಕಿಲ್ಲ, ಮತ್ತು ತೆಂಗಿನಕಾಯಿ ಹಾಲು ಹಾಕ್ಬೋದು. ನಾನಿವತ್ತೇನೂ ಹಾಕಿಲ್ಲ, ಆದ್ರೂ ತುಂಬ ರುಚಿಯಾಗಿದೆ, ತುಂಬ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಒಂದು ಅನ್ನ ಇನ್ನೊಂದಕ್ಕೆ ಟಚ್ ಆಗಲ್ಲ, ಆ ಥರ ಉದುರಾಗಿ ಚೆನ್ನಾಗಿ ಬಂದಿದೆ. ನೀವು ಸಹ ಈ ಥರ ಸ್ಟೈಲಲ್ಲಿ ಒಂದು ಸರಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ ಯಾವ ಥರ ಇದೆ ಏನು ಅಂತ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದೇ ಥರ ಇದ್ದರೂ ಕಾಮೆಂಟ್